ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವಂಥ. ಇವತ್ತೊಂದು ರೆಸಿಪಿ ಮಾಡ್ಬೇಕಲ್ಲತ್ತೀನಿ. ಏನಪ್ಪ ಅಂದರೆ ಮ್ಯಾಂಗೋ ಐಸ್ ಕ್ರೀಮ್ ಯಾರಿಗೆ ಇಷ್ಟ ಇಲ್ಲ? ಈಗ ಬ್ಯಾಸ್ಗೆ ದಿನಕ್ಕೆ ಮ್ಯಾಂಗೋ ಜಾಸ್ತಿ ಇರ್ತಾವೆ. ಸೊ ಬರ್ರಿ ಅದ್ರಾಗ ಏನೇನು ಸ್ವೀಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ಅದ್ರಾಗ ಮ್ಯಾಂಗೋ ಐಸ್ ಕ್ರೀಮ್ ಏನು ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ಒಂದು ಕಪ್ನಾಗ ಗೋಡಂಬಿ ನೆನೆಕಿಟ್ಟಿನ್ರಿ, ಒಂದು 10 ನಿಮಿಷ ನೆನೆಕಿಡಬೇಕು. ಇದು ರುಬ್ಕೊಂಬರಂಬರ್ರಿ. ಇದು ಮಿಕ್ಸಿಗೆ ಹಾಕಿ ತಂದು ನೋಡ್ರಿ, ಫುಲ್ ಸಣ್ಣಾಗಬೇಕು. ಈಗ ನೋಡ್ರಿ ಎಲ್ಲ ಹೋಳಿ ಇಟ್ಕೊಂಡಿನಿ. ಈಗ ಈ ಥರ ಒಂದು ಚಮಚ ತೊಗೊಂಡು ಈ ಥರ ಪೀಸ್ ಮಾಡ್ಕೋಬೇಕು. ಈ ಥರ ತಕ್ಕೋಬೇಕು ಮ್ಯಾಂಗೋ. ಈ ಥರ ತಗೊಂಡು ಆಗಾಳೆ ಯಾವ ಜಾರಿಗೆ ಗೋಡಂಬಿ ಮಿಕ್ಸಿಗೆ ಹಾಕಿದ್ರು ಅದೇ ಜಾರಿಗೆ ಹಾಕೋತೀನಿ ರೀ. ಮಿಕ್ಸಿ ಹಾಕೋಬೇಕಿದು. ಇದಕ್ಕೇನು ನೀರು ಹಾಲು ಏನೂ ಹಾಕಬೇಡ್ರಿ, ಹಾಗೆ ಮಿಕ್ಸಿ ಹಾಕೊಂಬರ್ರಿ ಫ್ರೆಂಡ್ಸ್. ಒಂದು ಪಾತ್ರೆ ಇಟ್ಕೋರಿ. ಪಾತ್ರೆಗೆ 1 ಕಪ್ ಅಷ್ಟು ಹಾಲು ಹಾಕ್ರಿ. ಇದು ಫುಲ್ ಕುದಿಬೇಕು. ಫುಲ್ 1 ಕಪ್ ಇದ್ದಿದ್ದು ಅರ್ಧ ಕಪ್ ಅಷ್ಟು ಆಗ್ಬೇಕು ಹಾಲು. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕಪ್ ಅಷ್ಟು ಹಾಲದಲ್ರಿ, ಅದು ಅರ್ಧ ಕಪ್ ಅಷ್ಟು ಆಗಬೇಕು. ಈಗ ನೋಡ್ರಿ, ಅದು 1 ಕಪ್ ಅಷ್ಟು ಹಾಕಿದ್ರಲ್ಲ, ಈಗ ಅರ್ಧ ಕಪ್ ಅಷ್ಟು ಆಗ್ಯದ. ಇದು ಮ್ಯಾಗೆಲ್ಲ ಕೆನೆ ಬರ್ತದೆ, ಕೆನೆ ತೆಗಿಬೇಡ್ರಿ. ಅದರದಿಂದ ಐಸ್ ಕ್ರೀಮ್ ಚೆನ್ನಾಗಿ ಬರ್ತದೆ. ಸೊ ಅರ್ಧ ಕಪ್ಪಷ್ಟು ಚೆನ್ನಾಗಿ ಕುದಿಯೋದು, ಅರ್ಧ ಕಪ್ಪಷ್ಟು ಆಯಿತು. ಸೊ ಇದಕ್ಕೆ ಇವಾಗ ಏನು ಹಾಕಬೇಕಂದ್ರೆ, ನಾವು ಅವಾಗೆ ಮಿಕ್ಸಿ ಹಾಕಿಟ್ಟಿದ್ದೇವೆ ಗೋಡಂಬಿ, ಅದು ಮಿಕ್ಸ್ ಮಾಡಬೇಕೀಗ. ಗೋಡಂಬಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಚೆಂದ ಕುದಿಬೇಕ್ರಿ. ಮತ್ತು ಚೆಂದ ಕುದೀತಂದರೆ ಸ್ವಲ್ಪ ಗಟ್ಟಿ ಆಗ್ತದೆ ರೀ ಇದು. ಈಗ ಇದೊಂದು 5 ನಿಮಿಷ ಕುದಿಸ್ಕೋದ್ರಿಂದ ಚಂದ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಚಂದ ಗಟ್ಟಿ ಆಗ್ತದೆ. ಆತ ನೋಡ್ರಿ, ಈಗ ಗಟ್ಟಿ ಆಗತ್ತದ ನೋಡ್ರಿ ಈಗ. ಸೊ ಇಷ್ಟು ಗಟ್ಟಿದ್ರೆ ಸಾಕ್ರಿ. ನೋಡ್ರಿ ಹ್ಯಾಂಗೆ ಕುದ್ಲಿಕ್ತದೆ, ಪೂರ ಗಟ್ಟಿ ಆಗತ್ತದ ನೋಡ್ರಿ. ಹ್ಯಾಂಗೆ ಗಟ್ಟಿ ಆಗತ್ತದ, ಈ ಥರ ಗಟ್ಟಿ ಆಗತ್ತಕ್ಕ ಕುದಿಸ್ಕೋಬೇಕು ರೀ. ಸೊ ಇದಕ್ಕೆ ಸ್ವಲ್ಪ ನಿಂಬಲ್ಲಿ ಬೆಲ್ಲ ಹಾಕ್ತಿರಿಂದ ಬೆಲ್ಲ ಹಾಕ್ಬೋದು, ಸಕ್ಕರೆ ಹಾಕ್ತಿದ್ರೆ ಸಕ್ಕರೆ ಹಾಕ್ಬೋದು. ನಾ ಸಕ್ಕರೆ ಹಾಕ್ತೀನಿ ರೀ. ಮ್ಯಾಂಗೋ ರುಚಿ ಇದ್ದಂದ್ರೆ ಸಕ್ಕರೆ ಹಾಕೋದು ಬೇಕಲ್ಲ, ಬೆಲ್ಲ ಹಾಕೋದು ಬೇಕಲ್ಲ. ಸ್ವಲ್ಪ ಮ್ಯಾಂಗೋ ಬೆಳೀತಂದ್ರೆ ಬೆಲ್ಲ ಭೀ ಹಾಕ್ಬೋದು, ಸಕ್ಕರೆ ಭೀ ಯಾವ್ದು ಭೀ ಹಾಕ್ಬೋದು, ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಬೋದು. ನಾನು ಸಕ್ಕರೆ ಹಾಕ್ತೀನಿ ರೀ. ಒಂದು 2 ಟೇಬಲ್ 2 ಕಪ್ ಅಷ್ಟು ಸಕ್ಕರೆ ಹಾಕ್ತೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಹಚ್ಚಿ. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಬೇಕು ರೀ. ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗ್ಯದ. ಇವಾಗ ನಾವು ಆಗಳ ಏನು ರುಬ್ಬಿಟ್ಕೊಂಡಿದ್ದಾವಲ್ಲ ರೀ ಮೈಕೆ, ಅದು ಮಿಕ್ಸ್ ಮಾಡ್ಕೋಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಯಾವ ಕಲರ್ ಭೀ ಹಾಕೋದತ್ತಲ್ಲ, ಏನೂ ಹಾಕೋದತ್ತಲ್ಲ. ಮನೆಯಾಗೆ ಏನಿರ್ತದೆ ಅದಷ್ಟೇ ನೋಡ್ರಿ, ನ್ಯಾಚುರಲ್ ಕಲರ್. ಕೆಮಿಕಲ್ ಹಾಕೋದು ಏನು ಕೆಮಿಕಲ್ ಹಾಕಿಲ್ಲ, ಏನೂ ಹಾಕಿಲ್ಲ ಅಂದ್ರೆ ಭೀ ಬಟ್ ಮಸ್ತ್ ಬರ್ತದೆ ನೋಡ್ರಿ. ಸೊ ಇದು ಚೆನ್ನಾಗಿ ಒಂದು 5 ನಿಮಿಷ ಸಣ್ಣ ಲೋ ಫ್ಲೇಮ್ದಾಗ ಇಟ್ಟು ಸಣ್ಣ ಉಂಬೈದಕ್ಕೆ ಬಿಡ್ರಿ. ಇದು ಉಂಬೈದಾಗ ನೀವು ಆಗಳೇನು ರುಬ್ಕೊಂಡು ಇಟ್ಕೊಂಡಿರಲ್ಲ, ಅದೇ ಮಿಕ್ಸಿ ಜಾರಕ್ಕೆ ಇನ್ನೊಂದು ಸತಿ ರುಬ್ಕೋಬೇಕ್ರಿ ಹಾಕೊಂಡಿದ್ದು.
ಇದು ಮತ್ತೊಂದು ಸತಿ ಮಿಕ್ಸಿ ಹಾಕೋಬೇಕ್ರಿ. ಮಿಕ್ಸಿ ಹಾಕೊಂಬರ್ತೀನಿ ನೋಡ್ರಿ. ಈಗ ಮಿಕ್ಸಿಗೆ ಹಾಕೊಂಬ ಈ ಥರ ಸಣ್ಣ ಆಗ್ತದೆ, ಪೂರಾ ಕ್ರೀಮಿ ಆಗ್ತದೆ. ಸೊ ಇದು ಒಂದು ಬೌಲ್ನಾಗ ಸರ್ವ್ ಮಾಡಬೇಕು. ನೋಡ್ರಿ ಚಂದ ಗಟ್ಟಿ ಇದೆ. ನೋಡ್ರಿ ಎಷ್ಟು ಚಂದ ರೆಡಿ ಆಗ್ಯದ. ಇದ್ರ ಮ್ಯಾಗೆ ಒಂದು ಈ ಥರ ಹಾಲಿನ ಪ್ಯಾಕೆಟ್ ಇತ್ತಂದ್ರೆ ನಿಮ್ಮಲ್ಲಿ ಹಾಲಿನ ಪ್ಯಾಕೆಟ್ ಮುಚ್ಬೋದು. ಮುಚ್ಚಿ ಈ ಥರ ಮ್ಯಾಗ ಢಕ್ಕಣ ಮುಚ್ಚಿ ಫ್ರೆಂಡ್ಸ್ ಫ್ರಿಜ್ನಾಗ ಇಟ್ಟು 1 ಅವರ್ ಆಯಿತು. ಐಸ್ ಕ್ರೀಮ್ ಹೇಗಿದೆ ಅಂತ ನೋಡಂಬಾರಿ ಫ್ರಿಜ್ನಾಗ. ಐಸ್ ಕ್ರೀಮ್ ಯಾವ ರೀತಿ ಬಂದಂತೆ ನೋಡಂಬ ಫ್ರೆಂಡ್ಸ್. ವಾವ್, ಸೊ ಫ್ರೆಂಡ್ಸ್ ನೀವು ಭೀ ಒಂದು ಸತಿ ಮನೆಗೆ ಟ್ರೈ ಮಾಡಿರಿ. ಮನ ಚಂದ ಬಂದ. ಫ್ರೆಂಡ್ಸ್ ಐಸ್ ಕ್ರೀಮ್ ಅಂತೂ ಸಖತ್ತಾಗಿಲ್ಲ. ನೀವು ಒಂದು ಸತಿ ಮನೆಗೆ ಟ್ರೈ ಮಾಡಿ. ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಚೆನ್ನಾಗಿ ತಿಂತಾರೆ ಭೀ ಐಸ್ ಕ್ರೀಮ್. ಸೊ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಮತ್ತು ಮುಂದಿನ ಬ್ಲಾಗ್ನಾಗ ಸಿಗೋಣ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ಬ್ಲಾಗ್ನಾಗ ಸಿಗೋಮಂತ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಲ್ಲ.